आज गुरुवार 29 अगस्त को बीदर में कर्नाटक राज्य दलित संघर्ष समिति जिला शाखा बीदर की ओर से कर्नाटक राज्य दलित संघर्ष समिति के राज्य संगठन संचालक मारुति बौद्धे के नेतृत्व में मुख्यमंत्री सिद्धरामैया का समर्थन करते हुए राज्यपाल के खिलाफ रैली निकाली गई। यह रैली शाहगंज के अंबेडकर भवन से निकली और अंबेडकर सर्कल से भगत सिंह सर्कल से होते हुए डीसी कार्यालय पहुंची, जहां पर डीसी के माध्यम से राष्ट्रपति को एक मेमोरेंडम दिया गया। इस अवसर पर इस संगठन के जिला अध्यक्ष अरुण पाटिल, राजकुमार वाघमारे, रमेश बेलदार, वामन वैसालगे, शिवराज ताडमपल्ली, विठलदास पियागे, बाबूराव हुन्ना और अन्य उपस्थित रहे। केपी न्यूज के कैमरामैन पपुराज का कवरेज। ನಡೆಸಿದ ಹಿಂದುಳಿದ ವರ್ಗದ ನಾಯಕರು ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸುವಂಥದ್ದಾಗಲಿ, ಒಂದು ಮೂಢ ಹಗರಣದಲ್ಲಿ ಸಿಲುಕಾಕುವಂಥ ಇದಾಗಲಿ ರಾಜ್ಯಪಾಲರು ಏಕಾಏಕಿ ನಿರ್ಧಾರ ತೆಗೆದುಕೊಂಡರ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಿದ್ದರಾಮಯ್ಯ ಸಾಹೇಬರಿಗೆ ಬೆಂಬಲಿಸಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಡಿ.ಜಿ. ಸಾಗರ್ ಸಾಹೇಬರ ನೇತೃತ್ವದಲ್ಲಿ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೆವು। ಆ ನಿಟ್ಟಿನಲ್ಲಿ ಬೀದರ್ ನಗರದ ಬೀದರ್ ಜಿಲ್ಲೆಯಲ್ಲಿ ಕೂಡ ಎಲ್ಲ ತಾಲೂಕಾ ಸಂಚಾಲಕರುಗಳು ಹುಮನಾಬಾದ್, ಭಾಲ್ಕಿ, ಬಸವ ಕಲ್ಯಾಣ, ಔರಾದ್, ಬೀದರ್, ಕಮಲ್ನಗರ್ ಎಲ್ಲ ತಾಲೂಕು ಸಂಚಾಲಕರುಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಮತ್ತು ಎಡಪಂಥೀಯ ಸಂಘಟನೆಗಳು, ಕನ್ನಡ ಪರ, ದಲಿತ ಪರ, ಗೊಂಡ ಪರ, ಕಮ್ಯುನಿಸ್ಟ್ ಪಾರ್ಟಿ ಎಲ್ಲರೂ ಬೆಂಬಲಿಸಿ ಇವತ್ತು ನಮ್ಮ ಪ್ರತಿಭಟನೆ ರ್ಯಾಲಿ ಬಂದಾರ। ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಅವರನ್ನು ಮಸಿ ಬೆಳೆಯುವಂಥ ಕೆಲಸ ಮಾಡ್ತಾಯಿದ್ದ ಒಂದು ಹಿಂದುಳಿದ ವರ್ಗದ ದಲಿತರದೊಂದು ಶಕ್ತಿ ಕುಗ್ಗಿಸೋ ಸಲಕ್ಕೆ ಅವರನ್ನು ಹುನ್ನಾರ ನಡೆಸ್ಯಾರ। ಅದರ ನಿಟ್ಟಿನಲ್ಲಿ ಈಗ ರಾಜ್ಯಪಾಲರು ಅವರು ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ। ರಾಜ್ಯಪಾಲರಂದ್ರೆ ರಾಷ್ಟ್ರಪತಿಯವರ ಅಧೀನದಲ್ಲಿ, ಸಂವಿಧಾನ ಅಧೀನದಲ್ಲಿ ಕೆಲಸ ಮಾಡಬೇಕು। ಅದು ಯಾವುದೇ ಒಂದು ಏಕಪಕ್ಷ ಕೆಲಸ ಮಾಡ್ತಾ ಇದ್ದಾರೆ। ಆ ರಾಜ್ಯಪಾಲ ನಡೆಯನ್ನು ಖಂಡಿಸ್ತಾ ಇದ್ದೀವಿ। ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮಾರುತಿ ಬೌದ್ಧೆ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಾವು ಪ್ರತಿಭಟನೆ ರ್ಯಾಲಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೆವು। ಆ ನಿಟ್ಟಿನಲ್ಲಿ ಆದಲೇ ಕೂಡಲೇ ಅದರ ಮ್ಯಾಗ ಕ್ರಮ ಕೈಗೊಂಡು ರಾಷ್ಟ್ರಪತಿಯವರಿಗೆ ಹಿಂಪಡಿಬೇಕಂತೇಳಿ ನಾವು ಸರ್ಕಾರ ವಿನಿಸ್ಕೊಳ್ತಾ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ಭಾವಿಸಿದಂಥ ಎಲ್ಲ ಪದಾಧಿಕಾರಿಗಳಿಗೆ, ಸಂಘಟನೆ ಮುಖಂಡರಿಗೆ, ದಲಿತ ಸಂಘರ್ಷ ಸಮಿತಿ ಪರವಾಗಿ ಅವರಿಗೆ ಧನ್ಯವಾದ ಅರ್ಪಿಸುತ್ತೇನೆ।